ಇವತ್ತು ನಾನು ನಿಮಗೆ ರೆಂಟಲ್ ಇನ್ಕಮ್ ಪ್ರಾಪರ್ಟಿನ ತೋರಿಸ್ತಾ ಇದ್ದೀನಿ. ನೀವು ನೋಡಬಹುದು ಸ್ಪೇಷಿಯಸ್ ಆಗಿರೋ ಪಾರ್ಕಿಂಗ್ ಇದೆ. ಆಗ್ಲೇ ಹೇಳ್ದಂಗೆ ಮೇನ್ ಡೋರ್ ಬಂದು ಈಸ್ಟ್ ಫೇಸಿಂಗ್ ಬರುತ್ತೆ. ಹಾಗೆ ಸ್ವಲ್ಪ ಮುಂದೆ ಬಂದ್ರೆ ಆಪೋಸಿಟ್ ಅಲ್ಲಿ 2 ರೂಮ್ಸ್ ಬರುತ್ತೆ. ಇದು ಓನರ್ ಇರೋ ಮನೆ, 3 BHK ಮನೆ. ಇಲ್ಲೂ ಅಷ್ಟೇ ಲೈಟಿಂಗ್ಸ್ ಸೀಲಿಂಗ್ಸ್ ತುಂಬಾ ಚೆನ್ನಾಗಿದೆ. ಈ ರೂಮ್ಗೆ ಆಪೋಸಿಟ್ ಆಗಿ ಇನ್ನೊಂದು ರೂಮ್ ಬರುತ್ತೆ. ಇದನ್ನ ನಾವು ಗೆಸ್ಟ್ ರೂಮ್ ಆಗಿ ಯೂಸ್ ಮಾಡಬಹುದು. ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಟು NR ಪ್ರಾಪರ್ಟಿ ವರ್ಲ್ಡ್. ಇವತ್ತು ನಾನು ನಿಮಗೆ ರೆಂಟಲ್ ಇನ್ಕಮ್ ಪ್ರಾಪರ್ಟಿನ ತೋರಿಸ್ತಾ ಇದ್ದೀನಿ. ಈ ಪ್ರಾಪರ್ಟಿಯ ಮುಂದೆ ನೀವು ನೋಡ್ತಾ ಇರಬಹುದು 30 ಫೀಟ್ ರೋಡ್ ಬರುತ್ತೆ. ಇದು ಪಿನ್ ಡ್ರಾಪ್ ಸೈಲೆಂಟ್, ಯಾಕಂದ್ರೆ ಡೆಡ್ ಎಂಡ್ ರೋಡ್ ಬರುತ್ತೆ. ಹಾಗೆ ಈ ಪ್ರಾಪರ್ಟಿಯ ಡೈಮೆನ್ಷನ್ ಬಂದು 30x45 ಆಗಿರುತ್ತೆ. ಈ ಪ್ರಾಪರ್ಟಿಯ ಮೇನ್ ಡೋರ್ ಬಂದು ಈಸ್ಟ್ ಫೇಸಿಂಗ್ ಆಗಿರುತ್ತೆ. ನೀವು ನೋಡ್ತಾ ಇರಬಹುದು ಫ್ರಂಟ್ ಎಲಿವೇಶನ್ ತುಂಬಾ ಚೆನ್ನಾಗಿ ಕೊಟ್ಟಿದ್ದಾರೆ. ಈ ಪ್ರಾಪರ್ಟಿಯಲ್ಲಿ 4 ಮನೆ ಬರುತ್ತೆ. ಕೆಳಗಡೆ ಗ್ರೌಂಡ್ ಫ್ಲೋರ್ ಅಲ್ಲಿ 2 BHK ಬರುತ್ತೆ. ಫಸ್ಟ್ ಫ್ಲೋರ್ ಅಲ್ಲಿ ಓನರ್ ಇರೋದಕ್ಕೆ 3 BHK ಮನೆ ಬರುತ್ತೆ. ಸೆಕೆಂಡ್ ಫ್ಲೋರ್ ಅಲ್ಲಿ 1 BHK ಮತ್ತೆ 2 BHK ಬರುತ್ತೆ. ಓನರ್ ಇತ್ಕೊಂಡು ನಾವು ಒಂದು 60,000 ಇನ್ಕಮ್ ನ ಎಕ್ಸ್ಪೆಕ್ಟ್ ಮಾಡಬಹುದು. ಸೊ ಈ ಪ್ರಾಪರ್ಟಿ ಹೇಗಿರುತ್ತೆ ಅಂತ ನಾವು ನೋಡೋಣ. ಎಂಟ್ರಿ ಆಗ್ತಾ ಇದ್ದಂಗೆ ನೀವು ನೋಡಬಹುದು ಸ್ಪೇಷಿಯಸ್ ಆಗಿರೋ ಪಾರ್ಕಿಂಗ್ ಇದೆ. ಒಂದು 2 ಕಾರ್ನ ನಾವು ಆರಾಮಾಗಿ ಪಾರ್ಕ್ ಮಾಡಬಹುದು. ಹಾಗೆ ಗ್ಯಾಸ್ ಕಲೆಕ್ಷನ್ ಗೆ ಇಲ್ಲಿ ಸ್ಪೇಸ್ ಇದೆ. ಹೀಗೆ ನೀವು ನೋಡಬಹುದು ಕಾರ್ನರ್ ಅಲ್ಲಿ CCTV ಪ್ರಾವಿಷನ್ ಕೂಡ ಇದೆ. ಹಾಗೆ ಎಲ್ಲಾ ಮನೆಗೂ ಸಪರೇಟ್ ಆಗಿ ಮೀಟರ್ ಬೋರ್ಡ್ಸ್ ಇದೆ. ಹಾಗೆ ನೀವು ನೋಡಬಹುದು ವಾಲ್ಸ್ ಗೆಲ್ಲ ಕ್ಲಾಡಿಂಗ್ ಆಗಿದೆ. ಸೀಲಿಂಗ್ ಕೂಡ ತುಂಬಾ ಚೆನ್ನಾಗಿದೆ. ಈ ಪ್ರಾಪರ್ಟಿಯಲ್ಲಿ ಕಾವೇರಿ ವಾಟರ್, CMC ವಾಟರ್ ಎರಡೂ ಇದೆ. ಸೊ ಇವಾಗ ಗ್ರೌಂಡ್ ಫ್ಲೋರ್ ಅಲ್ಲಿ ಇರೋ ಮನೆ ಹೇಗಿದೆ ಅಂತ ನೋಡೋಣ. ನೀವು ನೋಡ್ತಾ ಇರಬಹುದು ಸೇಫ್ಟಿ ಮೆಜರ್ಮೆಂಟ್ ತುಂಬಾ ಚೆನ್ನಾಗಿ ಕೊಟ್ಟಿದ್ದಾರೆ ಈ ಮನೆಯಲ್ಲಿ. ಹಾಗೆ ಮನೆ ಮುಂದೆನೂ ತುಂಬಾ ದೊಡ್ಡ ಸ್ಪೇಸ್ ಇದೆ. ಆಗ್ಲೇ ಹೇಳ್ದಂಗೆ ಮೇನ್ ಡೋರ್ ಬಂದು ಈಸ್ಟ್ ಫೇಸಿಂಗ್ ಬರುತ್ತೆ. ಎಂಟ್ರಿ ಆಗ್ತಿದ್ದಂಗೆ ಒಂದು ಸ್ಪೇಷಿಯಸ್ ಆಗಿರೋ ಹಾಲ್ ಇದೆ. ಟಿವಿ ಪ್ರಾವಿಷನ್ ಕೊಟ್ಟಿದ್ದಾರೆ. ವೆಂಟಿಲೇಷನ್ಗೂ ಸ್ಪೇಸ್ ಇದೆ. ದೇವ್ರ ಮನೆ ಇದೆ. ಹಾಗೆ ಕಿಚನ್ ಕೂಡ ಇದೆ. ಕಿಚನ್ ಅಲ್ಲೂ ಅಷ್ಟೇ ಇಲ್ಲ ಸ್ಟೋರ್ ಮಾಡೋದಕ್ಕೆ ಕಬರ್ಡ್ಸ್ ಚೆನ್ನಾಗಿ ಕೊಟ್ಟಿದ್ದಾರೆ. ವೆಂಟಿಲೇಷನ್ಗೆ ಸ್ಪೇಸ್ ಇದೆ. ಸಿಂಕ್ ಇದೆ, ಕಬರ್ಡ್ಸ್ ಇದೆ. ಹಾಗೆ ಈ ಮನೆಯಲ್ಲೂ ಅಷ್ಟೇ ನೀವು ನೋಡಬಹುದು ಸೀಲಿಂಗು ಮತ್ತೆ ಲೈಟಿಂಗ್ಸ್ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಹಾಗೆ ಸ್ವಲ್ಪ ಮುಂದೆ ಬಂದ್ರೆ ಆಪೋಸಿಟ್ ಅಲ್ಲಿ 2 ರೂಮ್ಸ್ ಬರುತ್ತೆ. ಈ ರೂಮಲ್ಲಿ ನಾವು ಒಂದು ಕ್ವೀನ್ ಸೈಜ್ ಬೆಡ್ ಹಾಕ್ಬೋದು. ಕಬರ್ಡ್ಸ್ ಇದೆ. ಮಿರರ್ಗೂ ಸ್ಪೇಸ್ ಕೊಟ್ಟಿದ್ದಾರೆ. ಇಲ್ಲೂ ಅಷ್ಟೇ ಲೈಟಿಂಗ್ಸ್ ಚೆನ್ನಾಗಿದೆ. ಹಾಗೆ ವೆಂಟಿಲೇಷನ್ಗೂ ಸ್ಪೇಸ್ ಇದೆ. ಇನ್ನೊಂದು ರೂಮನ್ನು ಅಷ್ಟೇ ಕ್ಯೂಟ್ ಆಗಿ ಚೆನ್ನಾಗಿದೆ. ವೆಂಟಿಲೇಷನ್ಗೆ ಸ್ಪೇಸ್ ಇದೆ, ಕಬರ್ಡ್ ಇದೆ, ಸೀಲಿಂಗ್ ಕೊಟ್ಟಿದ್ದಾರೆ, ಡ್ರೆಸ್ಸಿಂಗ್ ಮಿರರ್ ಇದೆ. ನೋಡಿದ್ರಲ್ವಾ? ಹಾಗೆ 2 ರೂಮ್ಗೂ ಒಂದು ಕಾಮನ್ ಆಗಿ ಟಾಯ್ಲೆಟ್ ಕೂಡ ಇದೆ. ನೋಡಿದ್ರಲ್ವಾ? 2 BHK ಮನೆ ತುಂಬಾ ಚೆನ್ನಾಗಿತ್ತು. ಸೊ ಇವಾಗ ಫಸ್ಟ್ ಫ್ಲೋರ್ ಮನೆ ಹೇಗಿದೆ ಅಂತ ನೋಡೋಣ. ಇವಾಗ ನಾನು ಫಸ್ಟ್ ಫ್ಲೋರಿಗೆ ಹೋಗ್ತಾ ಇದ್ದೀನಿ. ನೀವು ಇಲ್ಲೂ ನೋಡಬಹುದು ಸುತ್ತಮುತ್ತ ಸೇಫ್ಟಿ ಮೆಜರ್ಮೆಂಟ್ ಕೊಟ್ಟಿದ್ದಾರೆ. ಹಾಗೆ ರ್ಯಾಲಿಂಗ್ಸ್ ಎಲ್ಲ ಸ್ಟೇನ್ಲೆಸ್ ಸ್ಟೀಲ್ ಆಗಿದೆ. ಇಲ್ಲೂ ಅಷ್ಟೇ ಮುಂದೆಗಡೆ ಸ್ಪೇಸ್ ಚೆನ್ನಾಗಿದೆ. ಹಾಗೆ ಇಲ್ಲೂ ಅಷ್ಟೇ ಕ್ಲಾಡಿಂಗ್ ಎಲ್ಲ ಚೆನ್ನಾಗಿ ಮಾಡಿದ್ದಾರೆ. ಫಿನಿಶಿಂಗ್ ತುಂಬಾ ಚೆನ್ನಾಗಿದೆ. ಇದು ಓನರ್ ಇರೋ ಮನೆ, 3 BHK ಮನೆ. ಇಲ್ಲೂ ಅಷ್ಟೇ ಲೈಟಿಂಗ್ಸ್ ಸೀಲಿಂಗ್ಸ್ ತುಂಬಾ ಚೆನ್ನಾಗಿದೆ. ಮೇನ್ ಡೋರ್ ಬಂದು ಟೀಕ್ ಆಗಿರುತ್ತೆ. ಲಿವಿಂಗ್ ಹಾಲ್ ನೀವು ನೋಡ್ಬೋದು ಲೈಟಿಂಗ್ಸ್ ಹಾಕಿರೋದಕ್ಕೆ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ. ಟಿವಿ ಕೂಡ ತುಂಬಾ ಚೆನ್ನಾಗಿದೆ. ವೆಂಟಿಲೇಷನ್ಗೂ ಸ್ಪೇಸ್ ತುಂಬಾ ಚೆನ್ನಾಗಿದೆ. ಹಾಗೆ ಸ್ವಲ್ಪ ಮುಂದೆ ಬಂದ್ರೆ ಪೂಜೆ ರೂಮ್ ಇದೆ. ದೇವ್ರ ಮನೆದು ಕೂಡ ಅಷ್ಟೇ ಡೋರ್ಸ್ ಟೀಕ್ ಆಗಿದೆ. ಆ ಡಿಸೈನ್ ನೋಡಕ್ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಹಾಗೆ ಸ್ವಲ್ಪ ಮುಂದೆ ಬಂದ್ರೆ ಓಪನ್ ಕಿಚನ್ ಇದೆ. ಫ್ರಿಡ್ಜ್ ಯೂನಿಟ್ ಕೊಟ್ಟಿದ್ದಾರೆ ನೋಡಿ. ಸ್ಟೋರೇಜ್ಗೆ ತುಂಬಾ ಚೆನ್ನಾಗಿ ಕಬರ್ಡ್ಸ್ನ ಕೊಟ್ಟಿದ್ದಾರೆ. ಸಿಂಕ್ ಇದೆ, ಸಾಫ್ಟ್ ಕ್ಲೋಸಿಂಗ್ ಡ್ರಾಯರ್ಸ್ ಇದೆ. ವೆಂಟಿಲೇಷನ್ ಸ್ಪೇಸು ತುಂಬ ಚೆನ್ನಾಗಿದೆ. ಸಿಂಕ್ ಇದೆ. ಹಾಗೆ ಇಲ್ಲೂ ಅಷ್ಟೇ ನಾವು ವಾಷಿಂಗ್ ಮಿಷಿನು ಅಥವಾ ಈ ಕಡೆ ಫ್ರಿಜ್ಜು ಎರಡಕ್ಕೂ ಸ್ಟೋರೇಜ್ಗೆ ಸ್ಪೇಸ್ ಕೊಟ್ಟಿದ್ದಾರೆ. ಒಂದು ಸ್ವಲ್ಪ ಮುಂದೆ ಬಂದರೆ ಇಲ್ಲಿ ಬೆಡ್ರೂಮ್ ಇದೆ. ಆಲ್ರೆಡಿ ಕಾಟ್ ಇನ್ ಬಿಲ್ಟ್ ಇದೆ. ಇಲ್ಲೂ ವೆಂಟಿಲೇಷನ್ಗೆ ಸ್ಪೇಸ್ ಚೆನ್ನಾಗಿದೆ. ಲೈಟಿಂಗ್ಸ್ ಚೆನ್ನಾಗಿದೆ. ಸ್ಟೋರ್ ಮಾಡೋದಕ್ಕೆ ಕಬರ್ಡ್ಸು ತುಂಬ ದೊಡ್ಡದಾಗಿ ಕೊಟ್ಟಿದ್ದಾರೆ. ಮಿರರ್ ಸ್ಪೇಸು ಇದೆ. ಹಾಗೆ ಈ ರೂಮಲ್ಲಿ ಅಟ್ಯಾಚ್ ಟಾಯ್ಲೆಟ್ ಕೂಡ ಇದೆ.
ಬಾತ್ರೂಮ್ ಫಿಟ್ಟಿಂಗ್ಸ್ ಎಲ್ಲ ಒಳ್ಳೆ ಬ್ರಾಂಡೆಡ್ ಫಿಟ್ಟಿಂಗ್ಸ್ ಕೊಟ್ಟಿದ್ದಾರೆ. ಹಾಗೆ ಲಿವಿಂಗ್ ಹಾಲ್ ಇಂದ ಸ್ವಲ್ಪ ಮುಂದೆ ಬಂದ್ರೆ ಆಪೋಸಿಟ್ ಅಲ್ಲಿ 2 ರೂಮ್ ಇದೆ. ಇಲ್ಲೂ ಅಷ್ಟೇ ವೆಂಟಿಲೇಷನ್ ಸ್ಪೇಸ್ ಚೆನ್ನಾಗಿದೆ, ಸೀಲಿಂಗ್ ಚೆನ್ನಾಗಿ ಮಾಡಿದ್ದಾರೆ, ಇನ್ ಬಿಲ್ಟ್ ಕ್ವೀನ್ ಸೈಜ್ ಬೆಡ್ ಇದೆ, ಸ್ಟೋರೇಜ್ ಗೆ ಕಬರ್ಡ್ಸ್ ಇದೆ, ಮಿರರ್ ಸ್ಪೇಸ್ ಇದೆ. ಹಾಗೆ ಈ ರೂಮ್ ಅಲ್ಲಿ ಅಟ್ಯಾಚ್ ಟಾಯ್ಲೆಟ್ ಕೂಡ ಇದೆ. ಈ ರೂಮ್ಗೆ ಆಪೋಸಿಟ್ ಆಗಿ ಇನ್ನೊಂದು ರೂಮ್ ಬರುತ್ತೆ. ಇದನ್ನ ನಾವು ಗೆಸ್ಟ್ ರೂಮ್ ಆಗಿ ಯೂಸ್ ಮಾಡ್ಬೋದು. ವೆಂಟಿಲೇಷನ್ಗೆ ಸ್ಪೇಸ್ ಇದೆ, ಸೀಲಿಂಗ್ ಚೆನ್ನಾಗಿ ಮಾಡಿದ್ದಾರೆ, ಕಬರ್ಡ್ಸ್ ಇದೆ, ಒಳ್ಳೆ ಸ್ಟೋರೇಜ್ಗೆ ಸ್ಪೇಸ್ ಕೊಟ್ಟಿದ್ದಾರೆ. ಸೊ ಇವಾಗ ನಾನು ನಿಮಗೆ ತೋರಿಸಿದ ಮನೆ ಬಂದು ಓನರ್ ಇರೋ ಮನೆ ನೋಡಿದ್ರಲ್ವಾ. ಇವಾಗ ಕೆಳಗಡೆ ಒಂದು 2 BHK ಮನೆ ನೋಡಿದ್ವಿ, ಇದು 3 BHK. ಸೊ ಇವಾಗ ನಾನು ಸೆಕೆಂಡ್ ಫ್ಲೋರಿಗೆ ಹೋಗ್ತಾ ಇದ್ದೀನಿ. ಇವಾಗ ನಾನು ಸೆಕೆಂಡ್ ಫ್ಲೋರ್ ಅಲ್ಲಿ ಇದ್ದೀನಿ. ಸೆಕೆಂಡ್ ಫ್ಲೋರ್ ಅಲ್ಲೂ ಅಷ್ಟೇ ಕ್ಲಾಡಿಂಗ್ಸ್ ಎಲ್ಲ ತುಂಬಾ ಚೆನ್ನಾಗಿದೆ. ಈ ಫ್ಲೋರ್ ಅಲ್ಲಿ 1 BHK ಮನೆ ಬರುತ್ತೆ, ಆ ಕಡೆ 2 BHK ಮನೆ ಬರುತ್ತೆ. ಸೊ ಈಗ 1 BHK ಹೇಗಿದೆ ಅಂತ ನೋಡೋಣ. ಎಂಟ್ರಿ ಆಗ್ತಾ ಇದ್ದಂಗೆನೆ ನಮ್ಗೊಂದು ಲಿವಿಂಗ್ ಹಾಲ್ ಸಿಗುತ್ತೆ, ಟಿವಿ ಯೂನಿಟ್ ಇದೆ, ಇದರಲ್ಲೂ ಸೀಲಿಂಗ್ಸ್ ಎಲ್ಲ ತುಂಬಾ ಚೆನ್ನಾಗಿ ಕೊಟ್ಟಿದ್ದಾರೆ. ಹಾಗೆ ಇನ್ನು ಮುಂದೆ ಬಂದರೆ ಕಿಚನ್ ಸಿಗುತ್ತೆ. ಇಲ್ಲೂ ಅಷ್ಟೇ ಸಾಫ್ಟ್ ಕ್ಲೋಸಿಂಗ್ ಡ್ರಾಯರ್ಸ್ ಬರುತ್ತೆ, ವೆಂಟಿಲೇಷನ್ಗೆ ಸ್ಪೇಸ್ ಇದೆ, ಸ್ಟೋರೇಜ್ಗೆ ಕಬರ್ಡ್ಸ್ ಇದೆ, ಒಂದು ಸಿಂಕ್ ಇದೆ. ಹಾಗೆ ಸ್ವಲ್ಪ ಮುಂದೆ ಬಂದರೆ ರೂಮ್ ಇದೆ. ಇಲ್ಲಿ ನಾವು ಆರಾಮಾಗಿ ಕ್ವೀನ್ ಸೈಜ್ ಬೆಡ್ನ ಹಾಕ್ಬೋದು. ವೆಂಟಿಲೇಷನ್ಗೆ ಒಳ್ಳೆ ಸ್ಪೇಸ್ ಇದೆ, ಕಬರ್ಡ್ ಇದೆ. ನೋಡಿ ಇಲ್ಲೂ ಅಷ್ಟೇ ಲೈಟಿಂಗ್ಸ್ ತುಂಬ ಚೆನ್ನಾಗಿದೆ, ಫಿನಿಶಿಂಗ್ ಚೆನ್ನಾಗಿ ಮಾಡಿದ್ದಾರೆ. ಇದ್ರ ಪಕ್ಕದಲ್ಲಿ ಒಂದು ಟಾಯ್ಲೆಟ್ ಇದೆ, ಇದನ್ನು ಸ್ಪೇಷಿಯಸ್ ಆಗಿದೆ, ಚೆನ್ನಾಗಿ ಫಿನಿಶಿಂಗ್ ಮಾಡಿದ್ದಾರೆ. ಹಾಗೆ ಸ್ವಲ್ಪ ಮುಂದೆ ಬಂದರೆ ಇಲ್ಲಿ 2 BHK ಮನೆ ಇದೆ. ಇಲ್ಲೂ ಅಷ್ಟೇ ಎಂಟ್ರಿ ಆಗ್ತಿದ್ದಂಗೆ ನಮಗೆ ಲಿವಿಂಗ್ ಹಾಲ್ ಸಿಗುತ್ತೆ. ಎಲ್ಲ ಡೋರ್ಸು ಕೂಡ ಟೀಕ್ವುಡ್ ಆಗಿದೆ. ಸೊ ಈ ಡೋರ್ ಕೂಡ ಟೀಕ್ವುಡ್ ಆಗಿದೆ. ಈ ಟಿವಿ ಯೂನಿಟ್ ಚೆನ್ನಾಗಿದೆ. ಇಲ್ಲೂ ಅಷ್ಟೇ ಸೀಲಿಂಗ್ ತುಂಬಾ ಚೆನ್ನಾಗಿದೆ, ಲೈಟಿಂಗ್ಸು ತುಂಬಾ ಚೆನ್ನಾಗಿದೆ. ಸ್ವಲ್ಪ ಮುಂದೆ ಬಂದ್ರೆ ನಮ್ಗೊಂದು ಸ್ಪೇಷಿಯಸ್ ಆಗಿರೋ ಕಿಚನ್ ಇದೆ, ವೆಂಟಿಲೇಷನ್ಗೆ ಸ್ಪೇಸ್ ಇದೆ, ಸಿಂಕ್ ಇದೆ, ಸಾಫ್ಟ್ ಕ್ಲೋಸಿಂಗ್ ಡ್ರಾಯರ್ಸ್ ಬರುತ್ತೆ. ಮೇಲ್ಗಡೆನೂ ಅಷ್ಟೇ ಸ್ಟೋರೇಜ್ಗೆ ಸ್ಪೇಸ್ ಕೊಟ್ಟಿದ್ದಾರೆ. ಇದು ಫ್ರಿಡ್ಜ್ ಯೂನಿಟ್ ಆಗಿದೆ. ಇಲ್ಲೂ ನಾವು ವಾಷಿಂಗ್ ಮಿಷಿನ್ ಸ್ಟೋರೇಜ್ ಎಲ್ಲ ಮಾಡ್ಬೋದು, ಅದಕ್ಕೆ ಬೇಕಾಗಿರೋದು ಸ್ವಿಚ್ ಕೊಟ್ಟಿದ್ದಾರೆ. ಇಲ್ಲೂ ಅಷ್ಟೇ ಆಪೋಸಿಟ್ ಅಲ್ಲಿ 2 ರೂಮ್ ಬರುತ್ತೆ. ಈ ರೂಮಲ್ಲೂ ಅಷ್ಟೇ ವೆಂಟಿಲೇಷನ್ ಸ್ಪೇಸ್ ಇದೆ, ಸೀಲಿಂಗ್ ತುಂಬಾ ಚೆನ್ನಾಗಿ ಮಾಡಿದ್ದಾರೆ, ಲೈಟಿಂಗ್ಸು ಇದೆ, ಡ್ರೆಸ್ಸಿಂಗ್ ಮಿರರ್ ಸ್ಪೇಸ್ ಇದೆ, ಸ್ಟಡಿ ಏರಿಯಾ, ಸ್ಟೋರೇಜ್ಗೂ ಸ್ಪೇಸ್ ಇದೆ. ಹಾಗೆ ಇಲ್ಲಿ 2 ರೂಮ್ಗೂ ಕಾಮನ್ ಆಗಿ ಟಾಯ್ಲೆಟ್ ಇದೆ. ಈ ರೂಮಲ್ಲೂ ಅಷ್ಟೇ ಸೀಲಿಂಗ್ ಚೆನ್ನಾಗಿದೆ, ವೆಂಟಿಲೇಷನ್ಗೆ ಸ್ಪೇಸ್ ಇದೆ, ಸ್ಟೋರೇಜ್ಗೆ ಕಬರ್ಡ್ಸ್ ಇದೆ, ಜೊತೆಗೆ ಡ್ರೆಸ್ಸಿಂಗ್ ಮಿರರ್ ಸ್ಪೇಸ್ ಕೂಡ ಕೊಟ್ಟಿದ್ದಾರೆ. ನೀವು ನೋಡಿದ್ರಲ್ಲ, ಈ ಪ್ರಾಪರ್ಟಿಯಲ್ಲಿ ಪ್ರತಿಯೊಂದು ಕಡೆನೂ ಸ್ಪೇಸ್ ಅಲ್ಲೂ ನಮಗೆ ವೆಂಟಿಲೇಷನ್ಗೆ ಸ್ಪೇಸ್ ಇದೆ. ಸೊ ಗಾಳಿ ಬೆಳಕಿಗೆ ನಮಗೆ ಯಾವ ಕೊರತೆನೂ ಇರಲ್ಲ. ಹಾಗೆ ಈ 2 BHK ಮನೆಯಲ್ಲಿ ದೇವ್ರ ಮನೆ ಇದೆ. ದೇವ್ರ ಮನೆ ಡೋರ್ ಕೂಡ ಟೀಕ್ವುಡ್ದೇ ಆಗಿದೆ. ನೋಡಿದ್ರಲ್ಲ, ಮನೆಗಳೆಲ್ಲ ಚೆನ್ನಾಗಿತ್ತು. ಹಾಗೆ ಇವಾಗ ಟೆರೆಸ್ ಹೇಗಿದೆ ಅಂತ ನೋಡೋಣ. ಟೆರೆಸ್ ಅಲ್ಲೂ ಅಷ್ಟೇ ನಮಗೆ ಸೇಫ್ಟಿ ಗೇಟ್ ಕೊಟ್ಟಿದ್ದಾರೆ. ಒಂದು ಸ್ಪೇಷಿಯಸ್ ಆಗಿರೋ ಟೆರೆಸ್ ಇದೆ. ಇಲ್ಲಿ ನೋಡ್ಬೋದು 2 ಟ್ಯಾಂಕ್ ಇದೆ, ಪ್ಲಸ್ ವಾಷಿಂಗ್ ಮಿಷಿನ್ ಸ್ಟೋರೇಜ್ ಕೂಡ ಜಾಗ ಕೊಟ್ಟಿದ್ದಾರೆ. ಟ್ಯಾಪ್ ಇದೆ, ಸ್ವಿಚ್ ಬೋರ್ಡ್ ಇದೆ. ಹಾಗೆ ಈ ಪ್ರಾಪರ್ಟಿ ಬಂದು ತೋಟದ ಗುಡ್ಡಳ್ಳಿಲಿ ಬರುತ್ತೆ. ಈ ಪ್ರಾಪರ್ಟಿಗೆ ನಿಯರೆಸ್ಟ್ ಆಗಿ ಮಂಜುನಾಥ್ ನಗರ ಮೆಟ್ರೋ, ನಾಗಸಂದ್ರ ಮೆಟ್ರೋ ಬರುತ್ತೆ. ನೀವು ನೋಡ್ತಾ ಇರ್ಬೋದು, ಪ್ರೆಸ್ಟೀಜ್ ಜಿಂದಾಲ್ ಸಿಟಿ ತುಂಬಾ ನಿಯರೆಸ್ಟ್ ಇದೆ. ಯಾರ್ಯಾರಿಗೆ ಈ ಪ್ರಾಪರ್ಟಿ ಇಷ್ಟ ಆಯ್ತು, ಸ್ಕ್ರೀನ್ ಮೇಲೆ ಕಾಣಿಸೋ ನಂಬರ್ ನ ಕಾಂಟ್ಯಾಕ್ಟ್ ಮಾಡಿ. ಯಾವುದೇ ತರ ಬ್ರೋಕರೇಜ್ ಕಮಿಷನ್ ಇಲ್ಲದೆ ನೀವು ಡೈರೆಕ್ಟ್ ಆಗಿ ಓನರ್ಸ್ ನ ಕಾಂಟ್ಯಾಕ್ಟ್ ಮಾಡಿ ಈ ಪ್ರಾಪರ್ಟಿನ ಪರ್ಚೇಸ್ ಮಾಡ್ಬೋದು. ಥ್ಯಾಂಕ್ ಯು.